ನಿಮ್ಮ ಸಿನಿಮಾದ ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತಾರೆ? ಯಾಕಂದರೆ ಈಗ ಬ್ರ್ಯಾಂಡ್ ಅವ್ರು ಹೇಳ್ತಾ ಇದ್ದಂಗೆ ನೀವೇ ಹೇಳಿದ್ರಿ, ಯಾವುದೇ ಪರ್ಚೇಸ್ ಮಾಡೋಕೆ ಹೋದ್ರು ಬ್ರ್ಯಾಂಡ್ಗಳನ್ನ ಹುಡುಕ್ತಾ ಇದ್ರು ಅಂತ. ಸರ್ ಲುಕ್ಕು ಮತ್ತು ಅವ್ರು ಹಾಕೋತಿದ್ದಿದ್ದು ಕಾಸ್ಟ್ಯೂಮಲ್ಲಿ ಮಾತ್ರ ಒಂದು ಸ್ವಲ್ಪ ರಿಚ್ನೆಸ್ ಕಾಣಿಸ್ತಿತ್ತು. ಅದು ಬಿಟ್ಟರೆ ಯಾವತ್ತೂ ಕಾರಲ್ಲಿ ನಾವು ಕ್ಯಾಬಲ್ಲಿ ಕಳಿಸ್ತಿದ್ವಿ, ನಾವು ಕರ್ಸ್ಕೊತಿದ್ವಿ, ಕ್ಯಾಬಲ್ಲಿ ಕರ್ಸ್ಕೊಂಡು ಕಳಿಸ್ತಿರೋದ್ರಿಂದ ನಮಗೇನು ಯಾವತ್ತೂ ಅವರು ಏನು ಕಾಣಿಸಿಲ್ಲ. ಅದಾದ ನಂತರ ಬೆಳವಣಿಗೆಗಳಿತ್ತಲ್ಲ, ಯಾವಾಗ ದರ್ಶನ್ ಜೊತೆಗಿನ ಸಂಬಂಧಗಳು ಇತ್ತು, ಈಕೆ ಮನಸ್ಸಲ್ಲಿತ್ತು, ಈಕೆ ಮನಸ್ಸಲ್ಲಿ ಬ್ರ್ಯಾಂಡ್ ಇತ್ತು. ಅದು ಎಲ್ಲೂ ತೋರಿಸ್ಕೊಳ್ಳೋ ಅವಕಾಶ ಆಗಿರಲಿಲ್ಲ. ನಮ್ಮ ಹತ್ರ ತೋರಿಸ್ಕೋಬೋದಾಗಿತ್ತು. ಯಾಕಂದರೆ ನಾನು ಆ್ಯಕ್ಟ್ ಮಾಡೋ ಅಂಥದ್ದು ಬ್ರ್ಯಾಂಡ್. ನಾನು ಸರ್ ಹಿಂದಿಂದ ಒಂದು ಸಿನಿಮಾದ ಫೋಟೋ ನೋಡ್ತೀನಿ, ಬೆಚ್ಚಿಬಿದ್ದೋದೆ, ಇದೇ ಹುಡುಗಿನ ಇದು, ಸೀರಿಯಸ್ಲಿ ಯಾವುದೋ ಒಂದು ಹಳೇ ಚೂಡಿದಾರ ಹಾಕೊಂಡು ಹಳೇ ತಿಮ್ಮಿ ಥರ ಇದ್ಲು ಹುಡುಗಿ. ಅದರಲ್ಲಿ ನನಗೆ ಆಮೇಲೆ ಇದನ್ನಿಸ್ತಾರೆ, ಈ ಥರ ಈ ಹುಡುಗಿನ ಅದೇ ಹುಡುಗಿನ ಇದು ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗೋಷ್ಟು ಆ ಥರ ಇತ್ತು ಅದು ಫೋಟೋ. ಸೊ ಆವಾಗ ಎಲ್ಲರೂ ಹೇಳೋ ಥರ ಆ ಪ್ರೊಡ್ಯೂಸರ್ ಹತ್ರ 1,000-2,000ಕ್ಕೆಲ್ಲ ಅವ್ರು ಕೆಲಸ ಮಾಡ್ತಿದ್ರು, ಅಲ್ಲಿ ತೊಗೋತಾ ಇದ್ರು ಅವ್ರ ಹತ್ರ ಎಲ್ಲ ಅಂತ. ಬಟ್ ನನ್ನ ಸಿನಿಮಾದಲ್ಲಿ ಆ ಥರ ಏನಿರಲಿಲ್ಲ. ಅಷ್ಟೊತ್ತಿಗಾಗಲೇ ನೀವು ಹೇಳ್ದಂಗೆ ಸ್ವಲ್ಪ ಬ್ರ್ಯಾಂಡ್ ಹುಚ್ಚು ಜಾಸ್ತಿ ಆಗಿತ್ತು. ಅದನ್ನು ತೋರಿಸ್ಕೊಳ್ಳೋಕೆ ಒಂದು ಅವಕಾಶಗಳು ಸಿಗ್ತಾ ಹೋಯ್ತು, ಹೋಗ್ತಾ ಸ್ವಲ್ಪ ದಿವಸ ಆದಮೇಲೆ ನನಗೆ ಅವ್ರಿಗೆ ಮಗಳಿರೋದು ಗೊತ್ತಾಯಿತು. ಅದಾದಮೇಲೆ ದರ್ಶನ್ ಅವ್ರ ಜೊತೆ ಫೋಟೋಸು ಅದು ಇದೆಲ್ಲ ನೋಡಿ ನಾನು ಅನ್ಕೋತಿದ್ದೆ, ಓಕೆ ಹುಡುಗಿ ಮನಸ್ಸಲ್ಲಿ ಒಂದು ಸೆಟ್ಲಾಗಬೇಕು ಅನ್ನೋದಿತ್ತು ಯಾವಾಗಲೂ, ಅದು ಮೈಂಡಲ್ಲಿ. ಹೀರೋಯಿನ್ ಆಗಬೇಕಂತಿರಲಿಲ್ಲ ಸರ್. ಇವತ್ತಿಗೂ ಅವಳು ನಿಜವಾಗ್ಲೂ ಹೀರೋಯಿನ್ ಆಗಿ ಮಾಡಲೇಬೇಕು ಅಂತ ಬಂದಿದ್ದಿದ್ರೆ ಆ ಆಸೆ ಇರ್ತಿರ್ಲಿಲ್ವ ಸರ್? ಯಾರೇ ಕಟ್ಟಾಗಲಿ ಅದಿರಲಿಲ್ಲ. ಸೊ ಅದಾದಮೇಲೆ ಅದು ಬ್ರ್ಯಾಂಡೆಡು ಅದು ಇದೆಲ್ಲ ಬಂದಿದ್ದು. ದರ್ಶನ್ ಅವರ ಒಂದು ವಿಚಾರ, ಸಿನಿಮಾ ಶೂಟಿಂಗ್ ಆಗ್ತಿರೋಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗಿತ್ತು ಅದು ವಿಷಯ ಅಂತ? ಸರ್ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್. ಯಾಕಂದರೆ ಯಾವುದೂ ಕಾಲ್ ಬರ್ತಿರ್ಲಿಲ್ಲ. ಆಮೇಲೆ ನಮ್ಮ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ ಹುಡುಗಿ. ಹೇಳಿಲ್ವಾ ಆ್ಯಟಿಟ್ಯೂಡು, ಅದ್ರ ಪಾಡಿಗೆ ಅದು ಕಾರಲ್ಲೇ ನಾವೇನಿದೆ ಇದು ಮಾಡ್ಕೊಂಡು ಕಾರಲ್ಲೇ ಕೂತ್ಕೊಂಡು ಎಂಡಿಂಗ್ ಕಾರ್ ಟಕ್ ಅಂತ ಮುಗಿಸ್ಕೊಂಡು ಕಾರ್ ಹತ್ಕೊಂಡು ಹೋಗಿದ್ದೇನೆ. ಇದೆಲ್ಲ ಎಲ್ಲಿ ಗೊತ್ತಾಗಬಾರ್ದು. ಹಿಂಗೆ ಹೋಗ್ಬೇಕು ಅಂತ ರೂಟ್ ಹಾಕೊಂಬಿಟ್ಟಿರ್ತಾರೆ ಅವರು. ಸೊ ಹಂಗಾಗಿ ನಮಗೆ ಗೊತ್ತಾಗಿಸ್ಬೇಕು ಅಂತ ಹಿಡ್ಕೊಂಡ್ರೆ ಆಯ್ತಲ್ಲ, ಆಮೇಲೆ ನಾನು ಹಿಂಗಿದ್ದೀನಿ, ನಾನು ಇವ್ರ ಹೆಂಡ್ತಿ ಅಂತ ಗೊತ್ತಾಗಿಸ್ಕೋಬೇಕು ಅಂತ ಪ್ರಯತ್ನ ಮಾಡಿಬಿಟ್ರೆ ಈಗೆಲ್ಲ ಏನು ಗೊತ್ತಾಗಿಸ್ಕೊತಿದ್ದಾರೋ ಅದು ಆವಾಗ ಮುಚ್ಚಿಡಬೇಕು ಅಂತಿತ್ತು. ಹಾಗಾಗಿ ನಮ್ಗೆ ಯಾರ ಜೊತೆನೂ ಶೇರ್ ಮಾಡ್ಕೋತಿರ್ಲಿಲ್ಲ. ನಿಮ್ಮ ಸಿನಿಮಾಗೆ ಎಷ್ಟು ಸಂಭಾವನೆ ಕೇಳಿದ್ರು? ಅದೇ ನಾನು ಹೇಳಿದ್ದು ಸರ್, ನಿಜವಾಗ್ಲೂ ನೆನಪಿಲ್ಲ ನನಗೆ. ನಾನು ಅದೇ ಹೇಳಿದೆ, ಇವಾಗ ನಾವು ಟ್ರಾನ್ಸ್ಫರ್ ಅದು ಇದು ಮಾಡಿದರೆ ಅವತ್ತು ಸ್ವಲ್ಪ ಡಿಜಿಟಲ್ ಇದೆಲ್ಲ ಇದ್ದಿದ್ದರೆ ಪಕ್ಕಾ ನನ್ನ ಹತ್ರ ಪ್ರೂಫ್ ಇರ್ತಿತ್ತು. ನನಗೆ ನಾ ಕಾಸ್ಟ್ಯೂಮ್ಸ್ಗಳು ಆ ಚಪ್ಪಲ್ಗಳಿಗೇನೆ ಎಷ್ಟು ವಾಪಸ್ ತೊಗೊಂಡೆ ಅಂತ ಮರ್ತೋಗಿದ್ದೀನಿ. ಸೊ ಇವಾಗ ನಾನು ಒಂದು ಹೇಳಿದಾಗ ನಾಳೆ ಅವ್ರು ಈಚೆ ಬಂದಾಗ ಅದನ್ನೇ ಇಟ್ಕೊಂಡು ನಾನು ಇಡೀ ಇಷ್ಟು ಹೇಳಿದ್ದೆಲ್ಲ ಸುಳ್ಳು ಅನ್ನೋ ಥರ ಮಾಡಿಸ್ಬಿಡ್ತಾರೆ. ಸೊ ಹಂಗಾಗಿ ನಂಗೆ ಕರೆಕ್ಟಾಗಿ ಆ ಪಾಯಿಂಟ್ ಗೊತ್ತಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.